ಹೀಗಾಗಿ ಕಾಂಗ್ರೆಸ್ ನಾಯಕರ ದಂಡೆ ಬೀಡುಬಿಟ್ಟಿದೆ. ಇವರ ನಡುವೆ ಬಿಜೆಪಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ ಪಡಸಾಲೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೈ ಹಿಡಿಯಲು ಕಸರತ್ತು ನಡೆಸ್ತಾ ಇದ್ದಾರೆ. ಸಾಗರ ಮತಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಲು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನದೇ ಆದ ರೀತಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ತಾವು ಬಿಜೆಪಿಯಿಂದ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಕೇಸರಿ ಪಕ್ಷದಿಂದ ಟಿಕೆಟ್ ಸಹ ಕೇಳಿಲ್ಲ. ಅವರು ಪಕ್ಷದ ಬಿ ಫಾರ್ಮ್ ಅನ್ನ ಬೇರೆ ಯಾರಿಗಾದ್ರೂ ನೀಡಲಿ, ನಾನು ಬೇರೆ ಪಕ್ಷದಿಂದ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ದೆಹಲಿಗೆ ಬಂದಿದ್ದು ಗೆಳೆಯರನ್ನ ಭೇಟಿ ಮಾಡಲು ಅಂತ ಬೇಳೂರು ವಿವರಣೆಯನ್ನ ಕೊಟ್ಟಿದ್ದಾರೆ. ಬಹಳ ನಂತರ ಕೆಲವು ದಿನ ನಂತರ ಮತ್ತೆ ಡೆಲ್ಲಿ ಬರ್ಲಿಕ್ಕಾಗ್ಲಿಲ್ಲ. ನಮ್ಮ ಸ್ನೇಹಿತರನ್ನೆಲ್ಲ ಭೇಟಿ ಮಾಡೋಣ, ಮತ್ತೆ ರಾಜಕೀಯವಾಗಿ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಇಲ್ಲ, ನಾನು ಇಂಥ ಪಕ್ಷ ಅಂತ ನಾನು ನಿಲ್ತೀನಿ ಅಂತ ಏನು ಹೇಳಲಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ನಿಲ್ಲಲ್ಲ ಅಂತ ಹೇಳಿದ್ದೀನಿ, ಅದು ಅವತ್ತೇ ಹೇಳಿದ್ದೇನೆ. ಭಾರತೀಯ ಜನತಾ ಪಕ್ಷದಲ್ಲಿ ನಾನು ನಿಲ್ಲೋದಿಲ್ಲ, ಕ್ಯಾಂಡಿಡೇಟ್ ಆಗೋದಿಲ್ಲ. ನಿಮ್ಮ ಬಿ ಫಾರ್ಮ್ ಇದು ಯಾರಿಗಾರು ಕೊಡಿ ಅಂತ ಹೇಳಿದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ಅದು ನನ್ನ ಇದು ಹೇಳಿದ್ದೀನಿ. ಇಂಥ ಪಕ್ಷಕ್ಕೆ ಸೇರ್ತೀನಿ ಅಂತ ಇನ್ನು ಹೇಳಿಲ್ಲ. ಮಾತುಕತೆ ನಡೀತಿದೆ, ಪಕ್ಷದಲ್ಲಿ ಚರ್ಚೆಗಳು ನಡೀತಾ ಇದೆ. ಯಾವುದೇ ಪಕ್ಷದಲ್ಲಿ ಟಿಕೆಟ್ ಸಿಗದರೂ ಸಹ ಪಕ್ಷೇತರವಾಗಿ ಆದರೂ ಸಾಗರದಲ್ಲಿ ಸ್ಪರ್ಧೆ ಮಾಡ್ತೇನೆ ನಾನು, ಅದರಲ್ಲಿ ಎರಡು ಮಾತಿಲ್ಲ. ಮನೆ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ ಪಡಸಾಲೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಈಗಾಗಲೇ ಖಡಕ್ಕಾಗಿ ಹೇಳಿದ್ದಾರೆ, ಬಿಜೆಪಿಯಿಂದ ನಾನು ನಿಲ್ಲಲ್ಲ, ಬಿ ಫಾರ್ಮ್ ಅನ್ನ ಯಾರಿಗ್ ಬೇಕಾದ್ರೂ ಕೊಡ್ಲಿ ಅಂತ. ಹಾಗಾದ್ರೆ ಅವರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿನ? ಹೌದು ಹೇಮ, ಈಗ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ಲಿಕ್ಕೂ ಕೂಡ ಬಯಸಿದ್ದಾರೆ. ಅವರನ್ನ ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಪ್ಪಿಗೆಯನ್ನು ನೀಡಬೇಕಾಗುತ್ತೆ. ಅದಾದ ಬಳಿಕವೇ ಅವರಿಗೆ ಬಿ ಫಾರಂ ಅನ್ನ ನೀಡಬೇಕೆ ಬೇಡವೆ ಅನ್ನೋದನ್ನು ಕೂಡ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಆದ್ರೆ ಈಗ ಬೇಳೂರು ಗೋಪಾಲಕೃಷ್ಣ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಸಾಗರದ ಕಾಂಗ್ರೆಸ್ ನಾಯಕರು ಮತ್ತು ಶಿವಮೊಗ್ಗ ಜಿಲ್ಲೆಯ ಪ್ರಭಾವಿ ನಾಯಕರಾದಂತಹ ಕಾಗೋಡು ತಿಮ್ಮಪ್ಪ ಅವರ ಪ್ರಬಲ ವಿರೋಧ ಇದೆ. ಕಳೆದ ಬಾರಿ ಕಾಗೋಡು ತಿಮ್ಮಪ್ಪ ಅವರು ಸಾಗರ ಕ್ಷೇತ್ರದಲ್ಲಿ ಪರಾಜಿತ ಅಭ್ಯರ್ಥಿ. ಹೀಗಾಗಿ ಅವರ ಸೇರ್ಪಡೆಗೆ ಕಾಗೋಡು ತಿಮ್ಮಪ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ಪಡೆ ಅಷ್ಟೊಂದು ಸುಲಭ ಅಲ್ಲ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೇರುವಂತಹ ಉದ್ದೇಶದಿಂದಲೇ ಮತ್ತು ಅದಕ್ಕೆ ಪ್ರಯತ್ನವನ್ನು ನಡೆಸಲಿಕ್ಕಾಗಿನೇ ಬೇಳೂರು ಗೋಪಾಲಕೃಷ್ಣ ಈಗ ದೆಹಲಿಗೆ ಆಗಮಿಸಿದರೆ ಕಾಂಗ್ರೆಸ್ನ ದೆಹಲಿಯ ಮಟ್ಟದ ನಾಯಕರುಗಳನ್ನ ಭೇಟಿಯಾಗಿ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಈಗ ಬೇಳೂರು ಗೋಪಾಲಕೃಷ್ಣ ಅವರು ತಾವು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನ ಬಹಿರಂಗವಾಗಿ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ನೀಡದಿದ್ರೆ ಬೇರೆ ಮುಂದೇನು ಅನ್ನೊಂದು ಪ್ರಶ್ನೆ ಕೂಡ ಬರುತ್ತೆ. ಹೀಗಾಗಿ ಈಗ ಬೇಳೂರು ಗೋಪಾಲಕೃಷ್ಣ ಅವರು ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗೂ ಕೂಡ ಸಾಗರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಲಿಕ್ಕೂ ಕೂಡ ಸಜ್ಜಾಗಿದ್ದಾರೆ. ಈಗ ಕಾಗೋಡು ತಿಮ್ಮಪ್ಪ ಅವರಿಗೆ ಸಾಗರ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಬೇಳೂರು ಗೋಪಾಲಕೃಷ್ಣ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ ಈ ಮೊದಲು ಚರ್ಚೆ ನಡೆದಿದ್ದು. ಆದ್ರೆ ಈಗ ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸಾಗರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡೋದ್ರ ಬಗ್ಗೆನೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಆಗ್ಬಹುದು ಅಥವಾ ಬೇರೆ ಯಾವ್ದಾದ್ರು ಪಕ್ಷದಿಂದ ಟಿಕೆಟ್ ಬಿ ಫಾರಂ ಸಿಗದೆ ಹೋದ್ರೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಾಗರ ಕ್ಷೇತ್ರದಿಂದಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡತಕ್ಕಂಥದ್ದೇ ಅನಿವಾರ್ಯ ಆಗುತ್ತೆ. ಹಾಗಾಗಿ ಅದಕ್ಕೂ ಕೂಡ ಈಗ ಬೇಳೂರು ಗೋಪಾಲಕೃಷ್ಣ ಸಿದ್ಧವಾಗಿ ನಿಂತಿದ್ದಾರೆ. ಇದೇ ರೀತಿಯಲ್ಲಿ ಅನೇಕ ಮಂದಿ ಬಿಜೆಪಿಯ ಶಾಸಕರುಗಳಾಗಿದ್ದವರು ಮತ್ತು ಸಚಿವರುಗಳು ಕೂಡ ಈಗ ದೆಹಲಿಗೆ ಬಂದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಲಿಕ್ಕೆ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಪಡೆದು ಅಭ್ಯರ್ಥಿಗಳಾಗ್ಲಿಕ್ಕೂ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ತತ್ವದ ಆಧಾರದ ಮೇಲೆ ಮಾತ್ರ ಬೇರೆ ಪಕ್ಷದ ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನೋದು ಕೆಪಿಸಿಸಿಯ ನಿಲುವು. ಹೀಗಾಗಿ ಪಕ್ಷೇತರ ಶಾಸಕರ ಸೇರ್ಪಡೆಗೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಒಂದು ಪಕ್ಷೇತರ ಶಾಸಕರುಗಳು ಈ ತಿಂಗಳ 30ನೇ ತಾರೀಕು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಬಹುದು ಮತ್ತು ಅವತ್ತೇ ಅಧಿಕೃತವಾದಂತಹ ಪ್ರಕಟಣೆಯನ್ನು ಕೂಡ ಎಐಸಿಸಿ ಹೊರಡಿಸುತ್ತೆ. ಉಳಿದಂತೆ ಬೇರೆ ಪಕ್ಷಗಳ ನಾಯಕರುಗಳನ್ನ ಸುಲಭವಾಗಿ ಮತ್ತು ಬಂದವರನ್ನೆಲ್ಲರನ್ನು ಕೂಡ ಸೇರಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಿಗಿಯಾದಂತಹ ನಿಲುವನ್ನ ಹೊಂದಿದೆ. ಅಧಿಕಾರವನ್ನು ಅನುಭವಿಸಿ ಈಗ ಕಾಂಗ್ರೆಸ್ ಪಕ್ಷ ಕೂಡ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ಮತ್ತೆ ಅಧಿಕಾರವನ್ನು ಅನುಭವಿಸಲಿಕ್ಕೆ ಅವಕಾಶವಾದಿಗಳಿಗೆ ಮನ್ನಣೆಯನ್ನ ನೀಡಬಾರದು, ಅವರಿಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬಾರದು ಅನ್ನೋದು ಹೈಕಮಾಂಡ್ ನ ನಿಲುವು ಕೂಡ ಆಗಿದೆ. ಇದು ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಲಿಕ್ಕೆ ತುದಿಗಾಲಲ್ಲಿ ನಿಂತಿರೋರಿಗೆ ಇರತಕ್ಕಂತ ಅಡ್ಡಿ ಯಮ. ಓಕೆ ಚಂದ್ರಮೋಹನ್, ಈ ನಿಟ್ಟಿನಲ್ಲಿ ಬೇಳೂರು ಗೋಪಾಲಕೃಷ್ಣ ಏನಾದರೂ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸಿದಾರಂತ, ತಾವು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನೋದ್ರ ಕುರಿತಾಗಿ? ಹೌದು ಹೇಮ, ಈಗಾಗಲೇ ಅವರು ಕೆಪಿಸಿಸಿ ಮಟ್ಟದಲ್ಲಿ ಹಿರಿಯ ನಾಯಕರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ಆದ್ರೆ ಕೆಪಿಸಿಸಿ ನಾಯಕರ ಚರ್ಚೆಗಳು ಯಾವುದೂ ಫಲಪ್ರದವಾಗಿಲ್ಲ ಮತ್ತು ಅಂತಿಮವಾದಂತಹ ನಿರ್ಧಾರ ಯಾವುದೂ ಕೂಡ ಹೊರಬಿದ್ದಿಲ್ಲ. ಹಾಗಾಗಿ ದೆಹಲಿ ಮಟ್ಟದಲ್ಲಿನ ಕಾಂಗ್ರೆಸ್ನ ಪ್ರಭಾವಿ ನಾಯಕರುಗಳನ್ನ ಭೇಟಿಯಾಗಿ ಇಲ್ಲಿ ಪ್ರಭಾವ ಬೀರುವಂತದ್ದು ಮತ್ತು ಇವರ ಒಪ್ಪಿಗೆಯೊಂದಿಗೆ ಹೈಕಮಾಂಡ್ ಅನ್ನ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಬೇಳೂರು ಗೋಪಾಲಕೃಷ್ಣ ದೆಹಲಿಗೆ ಆಗಮಿಸಿದರೆ, ಆದ್ರೆ ಅವರು ಯಾರೆಲ್ಲ ನಾಯಕರನ್ನ ಭೇಟಿಯಾಗಿದ್ದಾರೆ ಅನ್ನೋದನ್ನು ಕೂಡ ಬಹಿರಂಗಪಡಿಸ್ತಾ ಇಲ್ಲ. ಮುಖ್ಯವಾಗಿ ಆಸ್ಕರ್ ಫರ್ನಾಂಡಿಸ್ ಆಗ್ಬಹುದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ದೆಹಲಿ ಮಟ್ಟದ ಕಾಂಗ್ರೆಸ್ನ ಪ್ರಭಾವಿ ನಾಯಕರುಗಳನ್ನ ಭೇಟಿಯಾಗಿ ಅವರು ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇವರೆಲ್ಲರ ಮಾತುಗಳು ಮತ್ತು ಫಲಿತಾಂಶ ಏನು ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ.